ಗಂಡನ ಜೀವನ ನರಕ ಮಾಡುವ ಹೆಂಡತಿಯರ ಲಕ್ಷಣಗಳು. ಯಶಸ್ವಿ ದಾಂಪತ್ಯ ಜೀವನಕ್ಕೆ ಪತಿ ಪತ್ನಿಯರ ನಡುವಿನ ಪರಸ್ಪರ ನಂಬಿಕೆ, ಪ್ರೀತಿ ಮತ್ತು ಸಾಮರಸ್ಯ ಬಹಳ ಮುಖ್ಯ. ಕಳೆದ ಕೆಲವು ವರ್ಷಗಳಲ್ಲಿ ಜೀವನ ಶೈಲಿ ನಾಟಕೀಯವಾಗಿ ಬದಲಾಗಿದೆ. ವೃತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಂತೆ ಗಂಡ ಮತ್ತು ಹೆಂಡತಿಯ ನಡುವಿನ ಸಂವಹನ ಕಡಿಮೆಯಾಗುವುದು ಸಹಜ. ಯಾವಾಗಲೂ ಸುಳ್ಳು ಹೇಳುವ ಮಹಿಳೆಯರನ್ನು ಮದುವೆಯಾಗಬೇಡಿ. ಅಂತಹ ಜನರು ತಮ್ಮ ಗಂಡ ಮತ್ತು ಕುಟುಂಬ ಸದಸ್ಯರ ಮೇಲಿನ ನಂಬಿಕೆಗಳನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ವ್ಯವಹರಿಸುವ ಸಾಧ್ಯತೆ ಹೆಚ್ಚು. ಇದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಅಪನಂಬಿಕೆ ಮತ್ತು ಘರ್ಷಣೆಗಳಿಗೆ ಕಾರಣವಾಗುತ್ತದೆ. ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಬದುಕದವರು ಕುಟುಂಬದ ಶಾಂತಿಯನ್ನು ಕದಡುತ್ತಾರೆ. ಅಲ್ಲದೆ ತುಂಬಾ ದುರಹಂಕಾರಿ ಮಹಿಳೆಯನ್ನು ಮದುವೆಯಾಗಬಾರದು. ದುರಹಂಕಾರಿ ಮಹಿಳೆಯರು ತಮ್ಮ ಗಂಡ ಮತ್ತು ಕುಟುಂಬದ ಬಗ್ಗೆ ತಿರಸ್ಕಾರ ಮತ್ತು ನಿಂದನೆ ಮಾಡುವ ರೀತಿಯಲ್ಲಿ ವರ್ತಿಸುತ್ತಾರೆ. ಇದು ಕುಟುಂಬದ ಸಾಮರಸ್ಯವನ್ನು ಹಾಳು ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಕೆಟ್ಟ ಸ್ವಭಾವದ ಮಹಿಳೆಯರ ಬಗ್ಗೆ ಹೇಳುವುದಾದರೆ, ಯಾವಾಗಲೂ ಕೋಪಗೊಳ್ಳುವ, ಅಸೂಯೆ ಪಡುವ ಮತ್ತು ಇತರರನ್ನು ಕೀಳಾಗಿ ಕಾಣುವ ಮಹಿಳೆಯರ ಮದುವೆಗೆ ಅನರ್ಹರು. ಅಂತಹ ಮಹಿಳೆಯರ ನಡವಳಿಕೆಯು ಅವರ ಗಂಡನ ಜೀವನವನ್ನು ನರಕವನ್ನಾಗಿ ಮಾಡುವ ಅಪಾಯವನ್ನುಂಟು ಮಾಡುತ್ತದೆ. ಅದೇ ರೀತಿ ಕೆಟ್ಟ ಕುಟುಂಬದ ಹಿನ್ನೆಲೆಯ ಮಹಿಳೆಯರೂ ಸಹ ಮದುವೆಗೆ ಸೂಕ್ತವಲ್ಲ. ಅಂತಹ ಕುಟುಂಬಗಳ ಮಹಿಳೆಯರು ತಮ್ಮ ಹೆತ್ತವರ ಗುಣಲಕ್ಷಣಗಳನ್ನು ಅನುಸರಿಸಬಹುದು ಮತ್ತು ಕುಟುಂಬದ ಜೀವನ ಶೈಲಿಗಿಂತ ಭಿನ್ನವಾಗಿ ವರ್ತಿಸಬಹುದು. ಇದು ಭವಿಷ್ಯದಲ್ಲಿ ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮನೆಯಲ್ಲಿ ಮಹಿಳೆಯರ ಸ್ವಭಾವ ಮತ್ತು ನಡವಳಿಕೆ ತಪ್ಪಾಗಿದ್ದರೆ ಜೀವನವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಕಠೋರವಾಗಿ ಮಾತನಾಡುವ ಮಹಿಳೆ ಮತ್ತು ದುಷ್ಟ ಸ್ವಭಾವದ ಸ್ನೇಹಿತೆ ಹಾವಿದ್ದಂತೆ. ಅಂತಹ ಜನರ ಬಗ್ಗೆ ಜಾಗರೂಕರಾಗಿರುವುದು ಅವಶ್ಯಕ. ಇಲ್ಲದಿದ್ದರೆ ಜೀವನವು ಸಾವಿನಂತೆ ಆಗುತ್ತದೆ. ವ್ಯಭಿಚಾರಿ ಮಹಿಳೆಯರನ್ನು ಮದುವೆಯಾಗುವುದು ಒಬ್ಬ ವ್ಯಕ್ತಿಗೆ ತುಂಬಾ ದುಃಖಕರವಾಗಿರುತ್ತದೆ. ಅಂತಹ ಮಹಿಳೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾಳೆ. ಇದು ಕೆಲವೊಮ್ಮೆ ದಾಂಪತ್ಯ ಜೀವನದ ಅಂತ್ಯಕ್ಕೆ ಮತ್ತು ಗಂಡ ಹೆಂಡತಿಯ ನಡುವಿನ ಬೇರ್ಪಡುವಿಕೆಗೆ ಕಾರಣವಾಗಬಹುದು. ಮನೆಯಲ್ಲಿರುವ ಮಹಿಳೆ ದುಷ್ಟಳಾಗಿದ್ದರೆ ಆ ಮನೆಯ ಯಜಮಾನನ ಸ್ಥಿತಿ ಶವದಂತೆ ಆಗಿರುತ್ತದೆ. ಅಂತಹ ಮಹಿಳೆಯ ನಡವಳಿಕೆಯನ್ನು ಎಂದಿಗೂ ಸುಧಾರಿಸಲು ಸಾಧ್ಯವಿಲ್ಲ ಮತ್ತು ಅಂತಹ ಮಹಿಳೆ ಯಾರ ನಿಯಂತ್ರಣಕ್ಕೂ ಒಳಪಡುವುದಿಲ್ಲ. ಆದ್ದರಿಂದ ಅಂತಹ ಮಹಿಳೆಯಿಂದ ದೂರವಿರುವುದು ಅವಶ್ಯಕ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.